ಮೈಸೂರಿನಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಯದುವೀರ್ ಪ್ರತಾಪ್ ಸಿಂಹಗಿಂತ ಉತ್ತಮ ಅಭ್ಯರ್ಥಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಕೊಟ್ಟವರು ಯಾರು ಅನ್ನೋದರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಹೇಳಿಕೆಗೆ ಪ್ರತಾಪ್ ಸಿಂಹ ಅವರು ತಿರುಗೇಟು ಕೊಟ್ಟಿದ್ದಾರೆ. ರಾಧಾ ಮೋಹನ್ ದಾಸ್ ಇದ್ದ ಸಭೆಯಲ್ಲೇ ಪ್ರತಾಪ್ ಸಿಂಹ ಅವರು ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಿನ ಯಾವ ಸಂಸದರು ಮಾಡದ ಕೆಲಸವನ್ನ ಮಾಡಿದ್ದು ಪ್ರತಾಪ್ ಸಿಂಹ. 38 ವರ್ಷಗಳ ನಾಯಕ ಸಮಾಜದ ಸಮಸ್ಯೆಯನ್ನ ಬಗೆಹರಿಸಿದ್ದು ಕೂಡ ಪ್ರತಾಪ್ ಸಿಂಹನೇ. ಬೆಂಗಳೂರು ಹಾಗೂ ಮೈಸೂರು ಹೈವೇಯನ್ನ ಮಾಡಿಸಿದ್ದು ಕೂಡ ಪ್ರತಾಪ್ ಸಿಂಹ ಅಂತ ಹೇಳಿದ್ದಾರೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ಗಿಂತ ಹೆಚ್ಚು ಕೆಲಸವನ್ನ ಮಾಡಿದ್ದು ನಾನು ಅನ್ನೋದನ್ನು ತಿಳಿಸಿದ್ದಾರೆ. ನಾನು ಕೆಲಸಗಾರ, ಸಂಸದ ಅಂತ ಬಿರುದು ಕೂಡ ನನಗಿದೆ ಅಂತ ತಿರುಗೇಟು ಕೊಡೋ ಕೆಲಸವನ್ನ ಸ್ವಪಕ್ಷೀಯರ ವಿರುದ್ಧನೇ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ಈ ಸಭೆಯಲ್ಲಿ ಪ್ರತಾಪ್ ಸಿಂಹ ಅವರ ಗರ್ಜನೆಗೆ ಕೆಲ ಕ್ಷಣ ಬಿಜೆಪಿಯ ಕಾರ್ಯಕರ್ತರು, ನಾಯಕರು ಕೂಡ ಗಲಿಬಿಲಿಗೊಂಡಿದ್ದಂತೂ ನಿಜ. ಈಗ ನೀವು ಕಂಪೇರ್ ಮಾಡೋದಕ್ಕೆ ಹೋಗ್ತೀರಿ ಯದುವೀರ್ ಹಾಗೂ ಪ್ರತಾಪ್ ಸಿಂಹ ಅಂದ್ರೆ ಆ ಕಂಪ್ಯಾರಿಸನ್ ರೇಖೆನೇ ತಪ್ಪು ಅನ್ನೋದು ಬಹಳ ಸ್ಪಷ್ಟ, ಎಂತವ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಇಲ್ಲದ ಸಮಸ್ಯೆಯನ್ನ ಮೈ ಮೇಲೆ ಎಳೆದುಕೊಳ್ಳೋ ಪ್ರಯತ್ನವನ್ನ ಚುನಾವಣಾ ಉಸ್ತುವಾರಿಗಳು ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಕಂಪೇರಿಂಗ್ ಆಪಲ್ ವಿತ್ ಆರೆಂಜಸ್ ಅಂತಾರಲ್ಲ, ಆ ರೀತಿ ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಅಷ್ಟೇ. We have got a better candidate. You see, Mysore King, if you go to the history of Mysore and Karnataka, all over India, he is one of those king empires who contributed immensely for the development of Bangalore and Mysore. 1982ರಿಂದ ಎಷ್ಟು ಜನ ಬಂದಿದ್ದಾರೆ ಸಂಸದರು? ಓತಪ್ರೋತವಾಗಿ ಮಾತಾಡುವಂತ ಸಂಸದರು ಬಂದಿದ್ದಾರೆ. ಇದೇ ನಮ್ಮ ಯದುವಂಶಕ್ಕೆ ಸೇರಿದಂತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸಾರಿ ಸಂಸದರಾಗಿದ್ರು. ಸರಣಿ ಸಾಲಲ್ಲಿ ಸಂಸದರಾದ್ರೂ ಕೂಡ ನಿಮ್ಮ 38-40 ವರ್ಷದ ಸಮಸ್ಯೆಗೆ ಪರಿಹಾರವನ್ನು ನಾವು ತಂದುಕೊಟ್ಟಿದ್ದು ಅದು ಪ್ರತಾಪ್ ಸಿಂಹ ಸಂಸದನ ಆದ ನಂತರ. ಮಹಾರಾಜರಿಗೆ ಇಷ್ಟ ಹೇಳ್ತೀನಿ, ನೀವು ಕೈ ಮುಕ್ಕೊಂಡು ಹೋಗಿ ಸಾಕು. ನಿಮ್ MP 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾವ ನಾಮ ಕಾರಣ ಬೇಕಲ್ಲ, ನನ್ನ ಕೆಲಸದ ಬಲವೇ ಕೇಳ್ಕೊಬರ್ಬೋದು, ಆ ಕೆಲಸನ ಮೈಸೂರಿಗೆ ನಾನು ಮಾಡಿದ್ದೀನಿ. No specific reason. We have got a better candidate. You see, Mysore King, if you go to the history of Mysore and Karnataka, all over India, he is one of those king empires who contributed immensely for the development of Bangalore and Mysore. 1982ರಿಂದ ಎಷ್ಟು ಜನ ಬಂದಿದ್ದಾರೆ ಸಂಸದರು? ಓತಪ್ರೋತವಾಗಿ ಮಾತಾಡುವಂತ ಸಂಸದರು ಬಂದಿದ್ದಾರೆ. ಇದೇ ನಮ್ಮ ಯದುವಂಶಕ್ಕೆ ಸೇರಿದಂತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸಾರಿ ಸಂಸದರಾಗಿದ್ರು. ಸರಣಿ ಸಾಲಲ್ಲಿ ಸಂಸದರಾದ್ರೂ ಕೂಡ ನಿಮ್ಮ 38-40 ವರ್ಷದ ಸಮಸ್ಯೆಗೆ ಪರಿಹಾರವನ್ನು ನಾವು ತಂದುಕೊಟ್ಟಿದ್ದು ಅದು ಪ್ರತಾಪ್ ಸಿಂಹ ಸಂಸದನ ಆದ ನಂತರ. ಮಹಾರಾಜರಿಗೆ ಇಷ್ಟ ಹೇಳ್ತೀನಿ, ನೀವು ಕೈ ಮುಕ್ಕೊಂಡು ಹೋಗಿ ಸಾಕು. ನಿಮ್ MP 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾವ ನಾಮ ಕಾರಣ ಬೇಕಲ್ಲ, ನನ್ನ ಕೆಲಸದ ಬಲವೇ ಕೇಳ್ಕೊಬರ್ಬೋದು, ಆ ಕೆಲಸನ ಮೈಸೂರಿಗೆ ನಾನು ಮಾಡಿದ್ದೀನಿ. ಕೆಣಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ಪ್ರತಾಪ್ ಸಿಂಹ ಅವ್ರನ್ನ ಕೆಣಕೋ ಪ್ರಯತ್ನವನ್ನ ಬಿಜೆಪಿಯ ಕೆಲವರು ಮಾಡ್ತಾ ಇದಾರ ಅನ್ನೋ ಪ್ರಶ್ನೆ ಸಹಜವಾಗಿ ರೈಸ್ ಆಗುತ್ತೆ. ಆಮೇಲೆ ನಾನು ಆಗ್ಲೇ ಹೇಳ್ದೆ, ನಾವು ಒಂದು ಆಯ್ಕೆ ಕೊಟ್ಟಿದೀವಿ ಅದೇ ಅದ್ಭುತ ಅಂತ ನೀವೆಲ್ಲರಿಗೂ ಕನ್ವಿನ್ಸ್ ಮಾಡೋ ನಿಟ್ಟಿನಲ್ಲಿ ಇನ್ನೊಬ್ಬರ ಕೆಲಸವನ್ನ ಅಥವಾ ಇನ್ನೊಬ್ಬರ ಕಾಂಟ್ರಿಬ್ಯೂಷನ್ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಸರಿನಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ನಾವು ಒಂದು ಆಯ್ಕೆ ಕೊಟ್ಟಿದೀವಿ ಅದೇ ಅದ್ಭುತ ಅಂತ ಹೇಳೋ ಬರದಲ್ಲಿ ಇನ್ನೊಬ್ಬರ ಆಯ್ಕೆ ಅಥವಾ ಇನ್ನೊಬ್ಬರ ವಿಚಾರದಲ್ಲಿ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಆದಾಗ ಈ ರೀತಿ ತಿರುಗೇಟು ಅಥವಾ ಈ ರೀತಿ ಒಂದ್ ರೀತಿ ವೇವ್ ಹೇಳುವಂತಹ ಪರಿಸ್ಥಿತಿ ಕೂಡ ಬಹಳ ಸಹಜ ಅಂತ ಅನ್ಸುತ್ತೆ. ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಆದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ವಿವಾದಗಳು ಕೂಡ ಇರಲಿಲ್ಲ. ಯಾಕಂದ್ರೆ ಒಂದು ಹಂತದಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಆದ್ರೆ ಇವತ್ತು ಮೈಸೂರಿಗೆ ಬಂದಂತಹ ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಒಂದು ರೀತಿಯಾಗಿ ಪ್ರಚೋದನೆ ಕೊಡುವಂತಹ ಹೇಳಿಕೆ. ಯಾಕಂದ್ರೆ ಸಿಂಹಗಿಂತಲೂ ಕೂಡ ನಾವು ಉತ್ತಮವಾದಂತಹ ಒಂದು ಅಭ್ಯರ್ಥಿಯನ್ನ ಕೊಟ್ಟಿದ್ದೇವೆ ಅಂದ್ರೆ ಅದರ ಅರ್ಥ ಏನು ಅಂತ ಪ್ರಶ್ನೆ ಇರುವಂತಹದ್ದು. ಅಲ್ಲಿಗೆ ಪ್ರತಾಪ್ ಸಿಂಹ ಏನು, ಅಲ್ಲಿಗೆ ಪ್ರತಾಪ್ ಸಿಂಹ ಅವ್ರಿಗಿಂತಲೂ ಕೂಡ ಅಭ್ಯರ್ಥಿ ಏನಾದ್ರೆ ಪ್ರತಾಪ್ ಸಿಂಹ ಏನು ಕೆಲಸ ಮಾಡಲಿಲ್ವಾ ಅನ್ನುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿನೇ ಏನೋ ಅನ್ನೋ ರೀತಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಕೂಡ ರಾಧಾ ಮೋಹನ್ ದಾಸ್ ಇದ್ದಂತಹ ಸಮಾರಂಭದ ವೇದಿಕೆಯಲ್ಲೇನೆ ಒಂದು ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿರುವಂತಹದ್ದು. ನಾನು 10 ವರ್ಷದಲ್ಲಿ ಇಷ್ಟಿಷ್ಟು ಕೆಲಸಗಳನ್ನ ಮಾಡಿದ್ದೇನೆ, ಯಾವ ಸಂಸದರು ಮಾಡದಂತಹ ಕೆಲಸವನ್ನ ನಾನು ಮಾಡಿದ್ದೇನೆ ಅನ್ನೋ ಮೂಲಕವಾಗಿ ನಾನು ಉತ್ತಮವಾದಂತಹ ಕೆಲಸಗಾರ ಅನ್ನುವಂತಹ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಅಂತ. ರೈಟ್, ಧನ್ಯವಾದ ಕೆಪಿ ನಾಗರಾಜ್. ಸೊ ನಾವೀಗಷ್ಟೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಗೆ ಕೆಣಕೋ ಪ್ರಯತ್ನವನ್ನ ಬಿಜೆಪಿಯ ಕೆಲವರು ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ನನಗೂ ರಕ್ಷಣಾತ್ಮಕ ಆಟ ಆಡೋದಕ್ಕೆ ಬರುತ್ತೆ ಅನ್ನೋದನ್ನ ಈ ಸ್ಟೇಟ್ಮೆಂಟ್ಗಳ ಮೂಲಕ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ.